Hi everyone, this is Anusha and welcome to my ಚಾನಲ್. ಟೈಟಲ್ ಮತ್ತೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಎಸ್, ಇಟ್ಸ್ ಅ ಶಾಪಿಂಗ್ ಚಾಲೆಂಜ್ ವಿಡಿಯೋ ಅಂಡ್ ದಿಸ್ ಇಸ್ ಕ್ವೈಟ್ ಡಿಫ್ರೆಂಟ್. ಯಾಕಂದ್ರೆ ನಾವು ಶಾಪಿಂಗ್ ಚಾಲೆಂಜ್ ಯಾವ ವೆಬ್ಸೈಟಲ್ಲಿ ಮಾಡಿದ್ದೀವಿ, ಜುಡಿಯೋ ಮಾಡಿದ್ದೀವಿ, H&M ವರ್ಸಸ್ ಜುಡಿಯೋ ಮಾಡಿದ್ದೀವಿ, ಸೊ ಅಜಾಟ್ ಸ್ಟೋರಲ್ಲಿ ಮಾಡಿದ್ದೀವಿ. ಆ ಥರ 5,000 10,000 ಆ ಥರ ಶಾಪಿಂಗ್ ಚಾಲೆಂಜ್, ಐಕಿಯಾದಲ್ಲಿ 10,000 ಶಾಪಿಂಗ್ ಚಾಲೆಂಜ್ ಮಾಡಿದ್ದೀವಿ. ಸೊ ಎಷ್ಟೊಂದು ಶಾಪಿಂಗ್ ಚಾಲೆಂಜ್ ಮಾಡಿದ್ದೀವಿ. ಬಟ್ ದಿಸ್ ಈಸ್ ವೈ ಡಿಫ್ರೆಂಟ್ ಅಂದರೆ ವಿ ಆರ್ ಡೂಯಿಂಗ್ ಅ ಶಾಪಿಂಗ್ ಚಾಲೆಂಜ್ ಇನ್ ಅ ಸ್ಟೋರ್ ಕಾಲ್ಡ್ ಜಿಮ್ಕಿ ಅಂತ. ಇಟ್ಸ್ ಇನ್ ಜಯನಗರ. ದಿಸ್ ಇಸ್ ನಾಟ್ ಲೈಕ್ ಅ ಸ್ಪಾನ್ಸರ್ಡ್ ಆ್ಯಂಡ್ ಆಲ್. ನಾನು ಫಾಲೋ ಮಾಡ್ಕೊಂಡು ಬಂದಿದ್ರೆ ನಿಮ್ಗೆ ಇಷ್ಟಲ್ಲಿ ಗೊತ್ತಾಗಿರುತ್ತೆ. ಸೊ ಈ ಜಿಮ್ಕಿ ಸ್ಟೋರ್ಗೆ ನಾನು ಫಸ್ಟ್ ಟೈಮ್ ಹೋದಾಗ ಐ ವಾಸ್ ಲೈಕ್ ವಾವ್ ಅಂತ, ಬಿಕಾಸ್ 2 ಫ್ಲೋರ್ಸ್ ಫುಲ್ ಆಫ್ ಇಯರಿಂಗ್ಸ್ ಆಕ್ಸೆಸರೀಸ್ ಇದೆ, ವಿಚ್ ಈಸ್ ಹೆವೆನ್ ಫಾರ್ ಗರ್ಲ್ಸ್. ನಮ್ಮಂಥವ್ರಿಗೆ ಇಟ್ಸ್ ಹೆವೆನ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಬಗ್ಗೆ ಗೊತ್ತಿದ್ರೆ ನಾನು ಎಷ್ಟು ಜುವೆಲ್ಸ್ ಇದೆ ಅಂದರೆ ಸ್ಪೆಷಲಿ ಇಯರಿಂಗ್, ವೆಸ್ಟರ್ನ್ ಇಯರಿಂಗ್ಸ್ ಆಗಿರ್ಬೋದು, ಇಂಡಿಯನ್ ಇಯರಿಂಗ್ಸ್ ಆಗಿರ್ಬೋದು, ನನ್ನ ಹತ್ರ ತುಂಬ ಲಾಡ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ಐ ಆಮ್ ಲೈಕ್ ಇಯರಿಂಗ್ಸ್ ಪಗ್ಲು ಅಥವಾ ಒಂಥರ ಕ್ರೇಜ್ ಇದೆ ತುಂಬ ನನಗೆ. ಸೊ ನಾನು ಜಯನಗರದಲ್ಲಿ ತುಂಬ ಇಯರಿಂಗ್ಸ್ ಶಾಪ್ ಮಾಡಿದ್ದೀನಿ, ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದೀನಿ, ಎಲ್ಲೇ ಹೋದರೂ ಆಕ್ಸೆಸರೀಸ್ ಇಯರಿಂಗ್ಸ್ ತುಂಬ ಶಾಪ್ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ನನ್ನ ಬಗ್ಗೆ ಅಂತೂ, ಅದೆಲ್ಲ ಹೇಳೋದೇ ಬೇಡ. ಯು ಪೀಪಲ್ ಆಲ್ರೆಡಿ ನೋ ಮೀ ಬೆಟರ್. ಸೊ ವೆನ್ ಐ ವೆಂಟ್ ಫಸ್ಟ್ ಟೈಮ್ ಫಾರ್ ದಟ್ ಸ್ಟೋರ್ ಐ ವಾಸ್ ಲೈಕ್ ಫ್ಯಾಸಿನೇಟೆಡ್ ಆ್ಯಂಡ್ ಐ ಥಾಟ್ ಓಕೆ ಐ ವಿಲ್ ಡೂ ಅ ಶಾಪಿಂಗ್ ಚಾಲೆಂಜ್ ಹಿಯರ್ ಅಂತ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಇಂಟ್ರೆಸ್ಟ್ ಇದೆ. ನಾನು ಅದು ಯಾವುದೋ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದಾಗ ಒಂದಿಬ್ಬರು ಹೇಳಿದ್ದೀರ ಲೈಕ್ ಜಿಮ್ಕಿ ಸ್ಟೋರ್ದು ಚಾಲೆಂಜ್ ವಿಡಿಯೋ ಅಥವಾ ಅಲ್ಲಿ ಶಾಪ್ ಮಾಡಿ ಹೆಂಗಿದೆ ಏನು ಅಂತೆಲ್ಲ ಹೇಳಿ ಅಂತ. ಸೊ ಐ ಥಾಟ್ ಓಕೆ ವಿಲ್ ಡೂ ಅ ಶಾಪಿಂಗ್ ಚಾಲೆಂಜ್. ಸೊ ನಾನು ಅಂದ್ಕೊಂಡಿದ್ದೀನಿ ಸೊ ಆ್ಯಂಡ್ ಸೊ ಬಡ್ಜೆಟ್ ಅಂತ. ಐ ಥಾಟ್ ಫಸ್ಟ್ ಟು ಕೀಪ್ 3,000, ದೆನ್ ಐ ಕಟ್ ಆಫ್, ಬಿಕಾಸ್ ಇಯರಿಂಗ್ಸ್ ಆಕ್ಸೆಸರೀಸ್ಗೆ 3,000 ಸ್ಪೆಂಡ್ ಮಾಡೋದು ಬೇಡ ಅಂತ. ಸೊ ಐ ಥಾಟ್ ಓಕೆ ವಿಲ್ ಡೂ. ನಾವು ಲಾಸ್ಟ್ ಟೈಮ್ ಮಿನಿಸೋ ಚಾಲೆಂಜ್ 2,000 ಮಾಡಿದ್ವಿ. ಸೊ 2.5 ಐ ಸ್ಟಿಕ್ ಟು ಮೈ ಬಡ್ಜೆಟ್, ಬಿಕಾಸ್ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಎಷ್ಟು ಆಸೆ ಆಗಿ ಏನೇನೆಲ್ಲ ಶಾಪ್ ಮಾಡ್ತೀನಿ. ಬಟ್ ನಾನು ಬಡ್ಜೆಟ್ ಇಟ್ಕೊಂಡಿರೋದು 2,000 ಇಲ್ಲಾಂದರೆ 2,500 ಒಳಗಡೆ ಶಾಪಿಂಗ್ ಮಾಡಬೇಕಂತ. ಬನ್ನಿ 2,500 ಒಳಗಡೆ ಜಿಮ್ಕಿ ಸ್ಟೋರಲ್ಲಿ ಏನೇನೆಲ್ಲ ಸಿಗುತ್ತೆ, ಹೆಂಗಿದೆ ಏನು ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಕಮ್ ಲೆಟ್ಸ್ ಗೋ. ಶೇಟ್ ನೋಡ್ಬಿಟ್ಟು ಒಳಗಡೆ ನನಗೆ ತಲೆ ಕೆಟ್ಟೋಯ್ತು, ಬಿಕಾಸ್ ಅವತ್ತು ಬಂದಾಗಲೂ ರಶ್ ಇತ್ತು, ಇವತ್ತು ರಶ್ ಇದೆ. ಇಟ್ಸ್ ಓಕೆ, ಲೆಟ್ಸ್ ಗೋ ನಾವು.
ವಿ ಆರ್ ಸ್ಟಿಕಿಂಗ್ ಟು ಅವರ್ ಬಡ್ಜೆಟ್. ಸೊ ಇದಿಷ್ಟು ಇಷ್ಟ ಆಗಿತ್ತು, ಬಟ್ ಯಾವುದೂ ಶಾಪ್ ಮಾಡಲಿಲ್ಲ. ಇದಿಷ್ಟು ವಿಲ್ ಗೋ ಬ್ಯಾಕ್. ಡನ್ ವಿತ್ ದ ಚಾಲೆಂಜ್. Done with the shopping and back in the home. It's time for a haul. ನೋಡಿದ್ರಲ್ಲ ಶಾಪು, I so loved it. First of all, it's in a prime location, Jayanagara 4th blocks complex ಪಕ್ಕನೇ ಇದೆ. And at the same time the building is so good, neat, clean with AC and the arrangements ಅಷ್ಟೇ ತುಂಬ ಚೆನ್ನಾಗಿದೆ. ಒಂದು ಸೈಡ್ ಫುಲ್ ಆಕ್ಸಿಡೈಸ್ ಇದ್ರೆ, ಒಂದು ಸೈಡ್ ಗೋಲ್ಡನ್ ಅಂದರೆ ಗೋಲ್ಡ್ ಕೋಟೆಡ್ ಜುವೆಲ್ಲರ್ಸ್ ಇದೆ, ಸ್ಟಡ್ಸ್ ಎಲ್ಲ ಒಂದು ಕಡೆ ಇದೆ. ಮೇಲ್ಗಡೆ ಹೋದರೆ ನಿಮಗೆ ಸೆಟ್ಸ್ ಸಿಗುತ್ತೆ ಆ್ಯಂಡ್ ಹ್ಯಾಂಡ್ ಮೇಡ್ ಜುವೆಲ್ಲರಿ ವೆರೈಟೀಸ್ ಇದೆ. ಟೆರಾಕೋಟಾ ಜುವೆಲ್ಲರೀಸು ಕೂಡ ಇದೆ ಆ್ಯಂಡ್ ಹ್ಯಾಂಡ್ ಮೇಡ್ ಪರ್ಲ್ಸ್ ಹಾಕಿ ಮಾಡ್ತಾರಲ್ಲ ಆ ಥರ ವೆರೈಟೀಸ್ ಆಫ್ ಜುವೆಲ್ಸ್ ಇದೆ. ಅಟ್ ದ ಸೇಮ್ ಟೈಮ್ ಕುಶಾಲ್ಸಲ್ಲಿ ಬರುತ್ತಲ್ಲ ಆ್ಯಂಟಿಕ್ ಜುವೆಲರಿ, ಸೌತ್ ಇಂಡಿಯನ್ ಗೋಲ್ಡ್ ಟೈಪ್ ಆ್ಯಂಟಿಕ್ ಜುವೆಲರಿ, ಅದು ಕೂಡ ಇಯರಿಂಗ್ಸ್ ಎಲ್ಲ ಇತ್ತು. ನೋಡಿರ್ತೀರ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ. ಕೆಲವೊಂದು ಪ್ರೈಸಸ್ ಕೂಡ ಎಲ್ಲ ತೋರಿಸಿದ್ದೀನಿ, ಸೊ ದಟ್ ಪ್ರೈಸ್ ರೇಂಜ್ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ನಂಗೆ ಕೆಲವೊಂದು ಪ್ರೈಸ್ ರೇಂಜ್ ಸ್ವಲ್ಪ ಜಾಸ್ತಿ ಅನಿಸ್ತು, ಮೇ ಬಿ ಬಿಕಾಸ್ ಆಫ್ ದ ಕ್ವಾಲಿಟಿ. ಸೊ ಕ್ವಾಲಿಟಿ ಕೂಡ ಹಾಗೆ ಇತ್ತು. ನಾನು ಗೋಲ್ಡನ್ ಜುವೆಲರಿ ಕೆಲವೊಂದೆಲ್ಲ ನಾನು ವಿಂಕಾ ರೋಸ್ ಅಥವಾ ಸ್ಟ್ರೀಟಲ್ಲಿ ತೊಗೊಳೋದಕ್ಕೂ ಇಲ್ಲಿಗೂ ಡಿಫ್ರೆನ್ಸ್ ಇತ್ತು. ಸೊ ಆ ಗೋಲ್ಡನ್ ಜುವೆಲರಿ ಎಲ್ಲ ನಂಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು, ಬಟ್ ಇಟ್ ವಾಸ್ ಓಕೆ. ಆ್ಯಂಡ್ ಕೆಲವೊಂದು ಸ್ಟಡ್ಡು ಕೂಡ ತುಂಬ ಚಿಕ್ಕ ಸ್ಟಡ್ಗೆ 200 ಆ ಥರ ಇತ್ತು. ಅಟ್ ದ ಸೇಮ್ ಟೈಮ್ ಕೆಲವೊಂದು ಬಿಗ್ ಇಯರಿಂಗ್ಸ್ ಕೂಡ 200ಗಿತ್ತು. ಸೊ ಅಲ್ಲಿಗೆ ಮೇ ಬಿ ಕ್ವಾಲಿಟಿ ಮ್ಯಾಟರ್ಸ್. ಕೆಲವೊಂದು ಸ್ಟಡ್ ಅಂದರೆ ಹರಳುಗಳಿರುತ್ತೆ, ಸ್ಟೋನ್ಸ್ ಇರುತ್ತೆ, ಮೇ ಬಿ ಅದು ಒಳ್ಳೆ ಕ್ವಾಲಿಟಿದಿರುತ್ತೆ. ಆ್ಯಂಟಿ ಟಾರ್ನಿಷ್ ಅಂತಾರಲ್ಲ, ಆ ಥರ ಮೇ ಬಿ ಇರ್ಬೋದೇನೋ. ಸೊ ಅದಕ್ಕೆ ಆ ಥರ ಇರೋದು ಪ್ರೈಸ್ ರೇಂಜು. ಬಟ್ ಎಲ್ಲ ಪ್ರೈಸ್ ರೇಂಜಲ್ಲೂ ಸಿಗುತ್ತೆ ನಿಮಗೆ. 99ಇಂದನೂ ಟಿಲ್ 500, 1000 ಆ ಥರ ರೇಂಜ್ ತನಕನೂ ಹೋಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಹ್ಯಾಂಡ್ ಕಫ್ಸ್, ಈ ಥರ ಟೈಪ್ ಕಫ್ಸ್ ಕೂಡ ಇದೆ. ಇದಲ್ಲ ನಾನು ತೊಗೊಂಡಿರೋದಲ್ಲ, ಬಟ್ ಈ ಥರ ಟೈಪ್ ಹ್ಯಾಂಡ್ ಮೇಡ್ ಕಫ್ಸ್ ಇದೆ, ವಾಚಸ್ ಇದೆ, ಬ್ಯಾಂಗಲ್ಸ್ ಇದೆ, ರಿಂಗ್ಸ್ ಇದೆ. ಸೊ ನನಗೆ ಒಂಥರ ಮಿಡ್ ರೇಂಜ್ ಅನ್ನಿಸ್ತು ಇದು. ತುಂಬ ಪ್ರೈಸ್ ಲೋ ಅಲ್ಲೂ ಇಲ್ಲ, ತುಂಬ ಹೈಯಲ್ಲೂ ಇಲ್ಲ. ಸೊ ನಿಮ್ಮ ಬಡ್ಜೆಟ್ ಏನಿದೆ, ನಿಮ್ಗೆ ಆ ಥರ ಟೈಪ್ ಸಿಗಬೇಕಂದ್ರೆ ಒಂದು ರೌಂಡ್ ವಿಸಿಟ್ ಮಾಡ್ಬೋದು. ಇಟ್ಸ್ ಗುಡ್. ನನಗಂತೂ ಆ ಕುಶಾಲ್ಸ್ ಆ್ಯಂಟಿಕ್ ಜುವೆಲ್ಲರಿ ನೋಡಿ ಕೆಲವೊಂದು ಖುಷಿ ಆಯಿತು. ಆ್ಯಂಡ್ ಆಕ್ಸಿಡೈಸ್ ಜುವೆಲ್ಲರಿ ನೋಡಿ ಖುಷಿ ಆಯಿತು. ಕೆಲವೊಂದು ಹ್ಯಾಂಡ್ ಮೇಡ್ ಪರ್ಲ್ ಥರ ಮಣಿ ಹಾಕ್ಬಿಟ್ಟು ಮಾಡ್ತಾರೆ ಗೊತ್ತಾ, ಕ್ರಿಯೇಟಿವ್ ಆಗಿ. ಲಿಪ್ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಆ ಥರ. ಸೊ ಅದು ತುಂಬ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇತ್ತು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇಟ್ ವಾಸ್ ಲೈಕ್ ಅ ಹೆವೆನ್ ಫಾರ್ ಮಿ. ನಾನೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಶಾಪ್ ಮಾಡಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ ಟ್ರಯಲ್ ಇಲ್ಲ ಇಯರಿಂಗ್ಸು, ಬಿಕಾಸ್ ಆಫ್ ಸಮ್ ಹೈಜೀನ್ ಆ ಥರ ಪರ್ಪಸ್ಗೆ. ಆಮೇಲೆಲ್ಲ ಮೇ ಬಿ ಟ್ರೈ ಮಾಡಿಕೊಂಡೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತನೋ ಏನೋ. ಸೊ ಟ್ರಯಲ್ ಇಲ್ಲ, ಟ್ರೈ ಮಾಡಿದೆ ನಾವು ತೊಗೋಬೇಕಲ್ಲ, ಹಾಗಾಗಿ ನನಗೆ ಸ್ವಲ್ಪ ಸುಮಾರು ಎತ್ಕೊಂಡಿದ್ದೆ. ನೀವು ನೋಡಿದರೆ ಗೊತ್ತಿರುತ್ತೆ, ನನ್ನ ಬಾಸ್ಕೆಟಲ್ಲಿ ಸುಮಾರು ಹಾಕ್ಕೊಂಡಿದ್ದೆ. ಯಾವಾಗ ಟ್ರಯಲ್ ಇಲ್ಲ ಅಂತ ಹೇಳಿದ್ರು ಐ ವಾಸ್ ಲೈಕ್ ಕನ್ಫ್ಯೂಷನ್ ಆಯಿತು, ನಂಗೆ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ. ಸೊ ಅದಕ್ಕೆ ಕೆಲವೊಂದು ಡ್ರಾಪ್ ಮಾಡಿದೆ. ಸ್ಟಿಕ್ ಟು ಮೈ ಬಡ್ಜೆಟ್. ಬಟ್ ರಶ್ ಈಸ್ ರಿಯಲ್ ಯು ಗೈಸ್. ಅವತ್ತು ವೀಕೆಂಡ್ ಹೋದಾಗಂತೂ ನನಗೆ ಒಳಗಡೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಸೊ ಇವತ್ತು ವೀಕೆಂಡ್ ಅಲ್ಲ ನಾನು ಹೋಗಿರೋದು, ಆದ್ರೂ ತುಂಬ ರಶ್ ಇತ್ತು. ಬಟ್ ಪೀಸ್ಫುಲ್ಲಾಗಿ ನೋಡ್ಬೋದು ನೀವು, ಏನಿಲ್ಲ. ನಿಮ್ಮ ಟೈಮ್ ನೀವು ತೊಗೊಂಡು ಎಲ್ಲನೂ ನೋಡಿ. ತುಂಬ ಲಾಡ್ ಆಫ್ ಕಲೆಕ್ಷನ್ ಇದೆ, ತುಂಬ ಕನ್ಫ್ಯೂಷನ್ ಆಗುತ್ತೆ ಶಾಪ್ ಮಾಡೋದಕ್ಕೆ. ಆ್ಯಂಡ್ ದಿಸ್ ಇಸ್ ಮೈ ರಿವ್ಯೂ. ಐ ಲವ್ಡ್ ಇಟ್. ಆ್ಯಂಡ್ ಇವಾಗ ಇಟ್ಸ್ ಹಾಲ್ ಟೈಮ್. ನನಗೆ ಇನ್ನೊಂದು ತುಂಬಾ ಖುಷಿ ಕೊಟ್ಟಿದ್ದು ದ ಪ್ಯಾಕೇಜಿಂಗ್. ಸಿ ದ ಕವರ್ ದೆ ಗೇವ್ ಮೀ. ಸೊ ಇದು ಎಷ್ಟು ಸ್ಟರ್ಡಿಯಾಗಿ ಕಾರ್ಡ್ಬೋರ್ಡ್ ಇದರಲ್ಲಿದೆ. ಒಂದು ಲಕ್ಸುರಿ ಜುವೆಲ್ಸ್ ಎಲ್ಲ ಶಾಪ್ ಮಾಡಿದ್ರೆ ಇರುತ್ತಲ್ಲ, ಆ ಥರ ಕವರ್ ಪ್ಯಾಕೇಜಿಂಗ್ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಅವರ ನೇಮಿಂಗ್, ಬ್ರ್ಯಾಂಡಿಂಗ್ ಆಗಿರ್ಬೋದು. ಹ್ಯಾವ್ ದೇರ್ ವೆಬ್ಸೈಟ್ ಆಲ್ಸೋ. ಸೊ ನಂಗಿದು ಪ್ಯಾಕೇಜಿಂಗ್ ಈ ಕವರ್ ಕೊಟ್ರಲ್ಲ, ಆವಾಗಲೇ ಐ ವಾಸ್ ವೆರಿ ಮಚ್ ಹ್ಯಾಪಿ ಸೀಯಿಂಗ್ ದಿಸ್. ಇಟ್ ಫೀಲ್ಸ್ ಲೈಕ್ ನಾವು ಲಕ್ಸುರಿ ಬ್ರ್ಯಾಂಡ್ಸ್ಗೆ ಹೋಗಿ ಶಾಪ್ ಮಾಡ್ದಂಗೆ ಫೀಲ್ ಇತ್ತಿದು. ಹೊರಗಡೆ ಜುವೆಲ್ಸ್ ಹಾಕಿ ಕೊಟ್ಟಿರೋದು ಅಷ್ಟೇ. ಇಲ್ಲಿ ಜಿಪ್ಲಾಕ್ ಕವರ್ಸಲ್ಲಿ ಹಾಕಿ ಕೊಡ್ತಾರೆ. ಒಂದು ತೊಗೊಂಡ್ರು ಅಷ್ಟೇ, ಎಷ್ಟು ತೊಗೊಂಡ್ರು ಅಷ್ಟೇ, ಈ ಥರನೇ ಕೊಡ್ತಾರಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ದೇ ಹ್ಯಾವ್ ಅವ್ರ ವೆಬ್ಸೈಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ ಕವರ್ ಕ್ವಾಲಿಟಿ ಈಸ್ ಆಲ್ಸೋ ಸೋ ಗುಡ್. ಆ್ಯಂಡ್ ಟೋಟಲ್ ಎಷ್ಟಕ್ಕೆ ಶಾಪ್ ಮಾಡಿದೆ ಅಂತ ನೋಡಿರ್ತೀರಾ, 2167 ರುಪೀಸ್ಗೆ ನಾನು ಟೋಟಲ್ ಶಾಪ್ ಮಾಡಿದ್ದು. 2167ಗೆ ನನಗೆ 8 ಪ್ರಾಡಕ್ಟ್ಸ್ ಸಿಕ್ತು. ನಾನು ಎಲ್ಲ ಕ್ಯಾಟಗರಿ ಸ್ವಲ್ಪ ಕವರ್ ಮಾಡೋಣ ಅಂತಲೇ ಟ್ರೈ ಮಾಡಿದೆ ಆದಷ್ಟು. ಅಟ್ ದ ಎಂಡ್ ಹೇಳಿದ್ನಲ್ಲ, ಔಟ್ ಆಫ್ ಬಡ್ಜೆಟ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ನನಗೇನೇನು ಇಷ್ಟ ಆಯಿತು, ನನಗೇನೇನು ಬೇಕಿತ್ತು ಅದನ್ನು ಶಾಪ್ ಮಾಡಿದೆ. ಇನ್ನು ಡಿಸ್ಕೌಂಟ್ಸ್ 10% ಆಫ್, 5% ಆಫ್ ಅದೆಲ್ಲ ಏನೂ ಇಲ್ಲ. ಅಲ್ಲಿ MRP ಪ್ರೈಸ್ ಏನಿರುತ್ತೆ ಅದೇನೇ. ವೆರಿ ಫಸ್ಟ್ ಪ್ರಾಡಕ್ಟ್ ಈಸ್ ದ ಸ್ಮಾಲ್ ಹಾರ್ಟ್ ಸ್ಟಡ್. ಇದು ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು.
ಈ ಮಿಡಲ್ ಏನು ಸ್ಟೋನ್ಸ್ ಇದೆ ಅದ್ರದ್ದೇ ಇಯರಿಂಗ್ ಇತ್ತು. ಸೊ ಇದನ್ನು ಕಂಪೇರ್ ಮಾಡಿ ಕೊನೆಗೆ ಇಲ್ಲ ಇದು ಯೂನಿಕ್ ಆಗಿದೆ, ಫುಲ್ ಪರ್ಲ್ ಬಂದಿದೆ ಹಾರ್ಟ್ ಶೇಪಲ್ಲಿ ಅಂತ ಅಂದ್ಬಿಟ್ಟು ಐ ಗಾಟ್ ದಿಸ್ ಒನ್ ಫಾರ್ 189 rupees. ಇದು ರೋಸ್ ಗೋಲ್ಡ್ ಫಿನಿಶಿಂಗಲ್ಲಿದೆ. ಸೊ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ, ಇಟ್ಸ್ ವೆರಿ ಪ್ರಿಟಿ, ವೆರಿ ಕ್ಯೂಟ್ ಆ್ಯಂಡ್ ಇಟ್ಸ್ 189 rupees. ಸೊ ನಿಯರ್ಲಿ 200. ಸೊ ಇವಾಗ ನಿಮಗೆ ಪ್ರೈಸ್ ರೇಂಜಸ್ ಸ್ವಲ್ಪ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ದಿಸ್ ಹ್ಯಾಂಡ್ ಮೇಡ್ ಇಯರಿಂಗ್. ಸೊ ಇದರಲ್ಲೂ ಅಷ್ಟೇ ತುಂಬ ಆಪ್ಷನ್ಸ್ ಇತ್ತು. ನನಗೆ ಇದನ್ನು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಇದರಲ್ಲಿ ಇನ್ನೂ ಒಂದೆರಡು ಇಷ್ಟ ಆಯಿತು ನನಗೆ. ಅಟ್ ದ ಎಂಡ್ ಐ ಗಾಟ್ ದಿಸ್ ಒನ್ ಪರ್ಪಲ್ ಸ್ಟೋನ್ ಇರೋದು. ಇದು ಹ್ಯಾಂಡ್ ಮೇಡು. ದಿಸ್ ಈಸ್ ಹೌ ಇಟ್ ಈಸ್ ಲುಕಿಂಗ್. ದಿಸ್ ಈಸ್ ಫಾರ್ 159 rupees. This is how it is. Next one we have another one handmade jewelry. So ಇದು ಏನು ಕ್ಲಾತ್ ಅಲ್ಲಿ ಮಾಡಿರ್ತಾರಲ್ಲ, ಸೊ ಈ ಥರ ಇದೆ. ಈ ಥರ ಟೈಪ್ ಜ್ಯುವೆಲರಿಲಿ ಅಷ್ಟೇ ತುಂಬ ಆಪ್ಷನ್ಸ್ ಇತ್ತು. ಹ್ಯಾಂಡ್ ಕಪ್ಸ್ ಇತ್ತು. ಈ ಥರ ನನ್ನ ಹತ್ರ ತುಂಬ ಇದೆ ಆಲ್ರೆಡಿ. ಐ ಹ್ಯಾವ್ ಸೋ ಮೆನಿ ಇಯರಿಂಗ್ಸ್ ಈ ಥರ ಬಟ್ಟೆಲಿ ಮಾಡಿರ್ತಾರಲ್ಲ ಹ್ಯಾಂಡ್ ಮೇಡ್ ಅದು. ಬಟ್ ಈ ಟೈಪ್ ಇರಲಿಲ್ಲ. ಸೊ ಇದು ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು. ವಾಟ್ ಐ ಆಮ್ ವೇರಿಂಗ್ ನವ್ ಇವಾಗ ಅದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಸಿ ಹೌ ಪ್ರಿಟಿ ಇಟ್ ಲುಕ್ಸ್. ಸೊ ಪಿಂಕ್ ಕಲರ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ದಿಸ್ ಇಸ್ ಫಾರ್ 189 rupees. This is how it looks. ಈಗ ಅನ್ಸುತ್ತೆ ಈ ಸಾರಿನ ನಾನು ಹಿಂಗೆ ಸ್ಟೈಲ್ ಮಾಡಬೇಕಿತ್ತು ವಿತ್ ದಿಸ್ ಇಯರಿಂಗ್ ಅಂತ. ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಇಯರಿಂಗ್ ವಿಚ್ ಇಸ್ ಲೈಕ್ ದಿಸ್. ಇದು ಕೂಡ ಸ್ವಲ್ಪ ಹ್ಯಾಂಡ್ ಮೇಡ್ ಥರನೇ ಅನಿಸ್ತಿತ್ತು ನನಗೆ. ಅಂದರೆ ನೋಡಿದ್ರೆ ಇದರಲ್ಲಿ ತುಂಬ ಲಾಟ್ ಆಫ್ ವೆರೈಟೀಸ್ ಆಫ್ ಆಪ್ಷನ್ಸ್ ಇತ್ತು ಅಲ್ಲಿ ಮತ್ತು ಸ್ಟೋನ್ ಇರೋದು. ಬಟ್ ಇದು ಒಂಥರ ಯೂನಿಕ್ ಅನಿಸ್ತು ನನಗೆ. ಇದು ನನ್ನ ಇಯರ್ಸ್ಗೆ ಹೆಂಗೆ ಕುತ್ಕೊಳ್ಳುತ್ತೆ ಗೊತ್ತಿಲ್ಲ, ಬಟ್ ನನಗೆ ಹೆಂಗೆ ಕಾಣುತ್ತೆ ಗೊತ್ತಿಲ್ಲ. ಬಟ್ ದಿಸ್ ಈಸ್ ಹೌ ಇಟ್ ಈಸ್ ಫಾರ್ 189 rupees ಬಿಕಾಸ್ ಐ ಡೋಂಟ್ ಹ್ಯಾವ್ ಸಮಥಿಂಗ್ ಲೈಕ್ ದಿಸ್ ಇನ್ ಮೈ ಕಲೆಕ್ಷನ್. ಅದಕ್ಕೆ ನೆಕ್ಸ್ಟ್ ವಿ ಹ್ಯಾವ್ ಆಕ್ಸಿಡೈಸ್ಡ್ ಜ್ಯುವೆಲರಿ. ಆಕ್ಸಿಡೈಸ್ಡ್ ಜ್ಯುವೆಲರಿಲಿ ತುಂಬಾ ಆಪ್ಷನ್ಸ್ ಇತ್ತು. ತುಂಬ ರಶ್ ಆಗಿಬಿಡ್ತು. ನನಗೂ ತುಂಬ ಕನ್ಫ್ಯೂಷನ್ ಆಯಿತು, ಯಾವ್ದು ತೊಗೊಳ್ಳೋದು ಇದಾ ಅಂತ. ಅಂದರೆ ಅಷ್ಟು ಕಲೆಕ್ಷನ್ ಇದೆ, ಯೂನಿಕ್ ಆಗಿದೆ. ಸೊ ದೆನ್ ಐ ಫೌಂಡ್ ದಿಸ್. ಇದು ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು. ದಿಸ್ ವಿಲ್ ಗೋ ವಿತ್ ಕುರ್ತಾಸ್, ಸಾರಿ ವಿಲ್ ಗೋ ಪರ್ಫೆಕ್ಟ್ಲಿ ಅಂತ ಅನಿಸ್ತು. ಅದಕ್ಕೆ ಐ ಗಾಟ್ ದಿಸ್ ಒನ್. ಆ್ಯಂಡ್ ಈ ಥರ ಪ್ಯಾಟ್ರನ್, ಈ ಥರ ಡಿಸೈನ್ ನನ್ನ ಹತ್ರ ಇಲ್ಲ. ಯೂಶಲಿ ಈ ಥರ ಜುಮ್ಕಾ ಇದೆ, ಸ್ವಲ್ಪ ಬೇರೆ ಬೇರೆ ಸ್ಟೈಲ್ ಇದೆ ಆಕ್ಸಿಡೈಸಲ್ಲಿ. ಬಟ್ ಈ ಥರ ಹ್ಯಾಂಗಿಂಗ್ ಅಥವಾ ಈ ಥರ ಪ್ಯಾಟ್ರನ್ ಇರಲಿಲ್ಲ. ಸೊ ಐ ಗಾಟ್ ದಿಸ್ ಒನ್ ಫಾರ್ 339 rupees. 339 ಇದಕ್ಕೆ ವರ್ತ್ ಇದೆಯಾ ಇಲ್ವಾ ಐ ಆಮ್ ನಾಟ್ ಶ್ಯೂರ್. ಬಟ್ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಆ್ಯಂಡ್ ನನಗೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸ್ತು. ಸಿ 100-200 rupeesಗೆ ಸಿಗೋದಕ್ಕಿಂತ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಅಲ್ಲಿ ಆಕ್ಸಿಡೈಸ್ ಜ್ಯುವೆಲರಿ. ಸೊ ಪ್ರೈಸಿಂಗ್ ಕೂಡ ಅದೇ ಥರ ಇದೆ, ಎಲ್ಲ 200 ಮೇಲೆ ನಿಮಗೆ ಸಿಗುತ್ತೆ. ಬಟ್ ಆ ಫಿನಿಶಿಂಗ್ ಹಾಗೆ ಇದೆ. ಹಾಗಂತ ನಿಮಗೆ 9900 ಆ ರೇಂಜಲ್ಲಿ ಇಲ್ಲ ಅಂತ ಇಲ್ಲ. ಯು ಹ್ಯಾವ್ ಆಲ್ ದ ರೇಂಜಸ್. ಬಟ್ ಐ ಲವ್ ದಿಸ್ ಒನ್ ಆಕ್ಸಿಡೈಸ್ ಜ್ಯುವೆಲರಿಲಿ. ನೆಕ್ಸ್ಟ್ ಒನ್ ನಾನು ನೋಡಿದ್ದು ಈ ಸೆಟ್. ಇದು ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು. ನಾನು ಆಕ್ಸಿಡೈಸಲ್ಲೇ ಸೆಟ್ ತೊಗೋಬೇಕಂತ ಇರಲಿಲ್ಲ. ಸೆಟ್ಸ್ ನೋಡಿದೆ ಎಲ್ಲ ಅರೌಂಡ್ 200, 300, 400 ರೇಂಜಲ್ಲಿ ಸಿಂಪಲ್ ಆಗಿರೋ ಸೆಟ್ಸ್ ಇತ್ತು. ಅಂದರೆ ಗೋಲ್ಡ್ ಆ್ಯಂಟಿಕ್ ಗೋಲ್ಡ್ ಕಲೆಕ್ಷನಲ್ಲಿ. ಸೊ ನನಗೆ ಬೇಕಿತ್ತು ಒಂದು, ಬಿಕಾಸ್ ಎಲ್ಲ ಇಯರಿಂಗ್ಸೇ ತೊಗೊಳ್ಳೋದು ಬೇಡ ಅಂತ. ಸೊ 2-3 ಗೋಲ್ಡನ್ ಸೆಟ್ ನೋಡಿದೆ. ನಂಗೆ ರೈಟ್ ನಾವು ಯಾವುದು ನನ್ನ ಸ್ಟೈಲ್ಗೆ ಅಥವಾ ನನಗೆ ಯಾವುದು ಅದು ಪ್ರಾಪ್ರಿಯೇಟಾಗಿ ಅನ್ನಿಸ್ಲಿಲ್ಲ. ಬಟ್ ಸಿಂಪಲ್ ಸೆಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವೆನ್ ಐ ಸಾ ದಿಸ್ ಐ ವಾಸ್ ಲೈಕ್ ಓಕೆ ಐ ವಿಲ್ ಗೆಟ್ ದಿಸ್ ಒನ್. ಇದು ನಂಗೆ ತುಂಬ ಇಷ್ಟ ಆಯಿತು. ಲೈಕ್ ಜುಮ್ಕಿ ಥರನೇ ನೆಕ್ಗೂ ಬಂದಿದೆ, ಜುಮ್ಕಿ ಥರನೇ ಇಯರಿಂಗ್ಸು ಇದೆ. ದಿಸ್ ಈಸ್ ಹೌ ಇಟ್ ಈಸ್ ಲುಕಿಂಗ್. ದಿಸ್ ಈಸ್ ಹೌ ದ ಪ್ಯಾಕೇಜಿಂಗ್ ಈಸ್. ಇದನ್ನು ಆಲ್ರೆಡಿ ನಾನು ಈ ಸಾರಿಗೆ ಪೇರಪ್ ಮಾಡಿದ್ದೀನಿ. ಆ ವಿಡಿಯೋ ನೋಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ದಿಸ್ ಈಸ್ ಹೌ ದಿಸ್ ಸೆಟ್ ಈಸ್. ಇಟ್ಸ್ ವೆರಿ ಪ್ರಿಟಿ. ಕ್ವಾಲಿಟಿ ಈಸ್ ಆಲ್ಸೋ ನೈಸ್. ದಿಸ್ ಈಸ್ ಫಾರ್ 439 rupees. ಲಾಸ್ಟ್ಲಿ ವಿ ಹ್ಯಾವ್ 2 ಪ್ರಾಡಕ್ಟ್ಸ್ ವಿಚ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಫಾರ್ ಮೀ. ಸೊ ದಿಸ್ ಇಸ್ ದ ಒನ್ ಇಯರಿಂಗ್. ಎಷ್ಟು ಪ್ರಿಟಿಯಾಗಿ, ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಇದರಲ್ಲಿ ಆಪ್ಷನ್ಸ್ ತುಂಬ ಇತ್ತು. ನಿಮಗೆ ಗ್ರೀನ್ದು ಬೇಕಾ, ರೆಡ್ದು ಬೇಕಾ, ಅಥವಾ ಇದಕ್ಕಿಂತ ಸ್ವಲ್ಪ ವೆರೈಟಿಯಾಗಿ ಡಿಫ್ರೆಂಟ್ ಆಗಿರೋದು ಬೇಕಾ, ರೌಂಡ್ದು 3-4 ಆಪ್ಷನ್ಸ್ ಇತ್ತು. ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ ವಿಡಿಯೋದಲ್ಲಿ, ಐ ಆಮ್ ನಾಟ್ ಶ್ಯೂರ್. ಇದಕ್ಕಿಂತ ಇನ್ನೊಂದು ನಂಗೆ ಇಷ್ಟ ಆಗಿತ್ತು. ಸೊ ಟ್ರಯಲ್ ಇಲ್ವಲ್ಲ, ಹಾಗೆ ಇಟ್ಕೊಂಡು ನೋಡಿದೆ, ಅದು ಕೂಡ ಪ್ರಿಟಿಯಾಗಿ ಅನಿಸ್ತಿತ್ತು. ಇದಕ್ಕಿಂತ 30 rupees 40 rupees ಅದು ಕಮ್ಮಿನೇ ಇತ್ತು. ಬಟ್ ಅಟ್ ದ ಎಂಡ್ ನನಗೆ ಇದು ಒಂಥರ ಯೂನಿಕ್ ಆಗಿದೆ. ಅದು ಎಲ್ಲ ಕಡೆ ಸಿಗುತ್ತೆ ಅವೈಲಬಲ್. ಬಟ್ ದಿಸ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಅಂದರೆ ಈ ಸ್ಟೋನ್ಸ್, ಈ ಪರ್ಲ್ಸ್ ಏನು ಹಾಕಿದ್ದಾರೆ, ಚಿಕ್ಕದಾಗಿ ಹಾಕಿದ್ದಾರೆ. ಅದು ದೂರ ದೊಡ್ಡದಾಗಿ ಬಂದಿತ್ತು. ಅದು ಎಲ್ಲ ಕಡೆ ಸಿಗುತ್ತೆ ಅಂತ ನನಗೆ ಅನಿಸ್ತು. ಸೊ ಅದಕ್ಕೆ ಐ ಗಾಟ್ ದಿಸ್ ಒನ್. ಇವೊಂದು ಅದಕ್ಕಿಂತ ಇದು ಪ್ರೈಸ್ ಜಾಸ್ತಿ ಆಗಿದ್ರು, ಐ ಗಾಟ್ ದಿಸ್ ಒನ್. ದಿಸ್ ಈಸ್ ಹೌ ಇಟ್ ಈಸ್. 289 rupees. ನನಗಂತೂ ಇದು
ಟೋಟಲಿ ವರ್ತ್ ಅನಿಸ್ತು. ಬಿಕಾಸ್ ನೀವು ಕುಶಾಲ್ಸ್ಗೆಲ್ಲ ಹೋದರೆ ಮೋಸ್ಟ್ ಪ್ರಾಬಬ್ಲಿ ಇದೇ ಕ್ವಾಲಿಟಿ ಇರುತ್ತೆ ಅಲ್ಲೂ, ಅಂದರೆ ಸಿಲ್ವರ್ ಜುವೆಲರ್ ಅಲ್ಲದೆ ಆರ್ಟಿಫಿಷಿಯಲ್ ತೊಗೊಂಡ್ರೆ ನಾವು ಇದೇ ಕ್ವಾಲಿಟಿ ಇರುತ್ತೆ. ದೆಲ್ ಕಾಸ್ಟ್ ಲೈಕ್ 500, 600, 700. ನಾನು ಲಾಸ್ಟ್ ಟೈಮ್ ಒಂದು ಇಯರಿಂಗ್ಸ್ ತೊಗೊಂಡಿದ್ದು 600. ನನಗೆ ಈಗ ಅನಿಸ್ತಿದೆ ಅದು ವರ್ತೇ ಇಲ್ಲ. ಲಾಸ್ಟ್ ಪ್ರಾಡಕ್ಟ್ ಈಸ್ ದ ಪ್ರಿಟಿ ಜುಮ್ಕಾ ಐ ಫೌಂಡ್ ಇನ್ ದ ಜಿಮ್ಕಿ ಸ್ಟೋರ್, ದಟ್ ಈಸ್ ದಿಸ್ ಒನ್. ಈ ಜುಮ್ಕಾ ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು. ಸುಮ್ಮನೆ ಹಿಂಗೆ ಇಟ್ಕೊಂಡು ನೋಡಿದೆ, ಕಿವಿಗೆ ಸಕಾರ ಕಾಣಿಸ್ತು ಅಂತ ಅನಿಸ್ತು. ನನಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಡೌಟ್ ಇತ್ತು. ಹಿಂಗೆ ಇಟ್ಕೊಂಡಾಗ ಸಿ ಹೌ ಪ್ರಿಟಿ ಇಟ್ಸ್ ಲುಕಿಂಗ್. ಸೊ ಆ ಥರ ನನಗೆ ಅಲ್ಲಿ ತುಂಬ ಇಷ್ಟ ಆಯಿತು. ಬೇರೆ ಕಲರ್ ಆಪ್ಷನ್ಸ್ ಎಲ್ಲ ಏನಿರಲಿಲ್ಲ, ನಾನು ತುಂಬ ಹುಡುಕ್ಲೇ ಇಲ್ಲ. ಸೊ ನನಗೆ ಇದು ಇಷ್ಟ ಆಯಿತು. ಸೊ ಐ ಗಾಟ್ ದಿಸ್ ಇಸ್ ಫಾರ್ 489 rupees. ನಾಟ್ ಬ್ಯಾಡ್ ಅಂತ ಅನಿಸ್ತು ನನಗೆ, ಯೂನಿಕ್ ಆಗಿದೆ. ನಾನು ಹೇಳೋದ್ನಲ್ಲ, ಕುಶಾಲ್ಸಲ್ಲೂ ಆಲ್ಮೋಸ್ಟ್ 600, 700 ರೇಂಜ್ಗೆ ಸಿಗುತ್ತೆ. ಸೊ ದಿಸ್ ಇಸ್ ಫಾರ್ 489 rupees. ದಿಸ್ ಪ್ಯಾಟ್ರನ್ ಜುಮ್ಕಾ ನಾನು ಎಲ್ಲೂ ನೋಡಿಲ್ಲ. ದಟ್ಸ್ ದ ರೀಸನ್ ಐ ಗಾಟ್ ದಿಸ್. ಅಂದರೆ ವೆಸಟೈಲ್ ಆಗಿರುತ್ತೆ, ಎಲ್ಲ ಇಂಡಿಯನ್ ವೇರ್ಗೂ ಹೋಗುತ್ತೆ. ಎಸ್, ನವ್ ಇಟ್ಸ್ ಯೋರ್ ಟರ್ನ್ ಟು ಟೆಲ್ ವೆದರ್ ಇಟ್ಸ್ ವರ್ತ್ ಇಟ್ ಆರ್ ವಾಟ್ ಅಂತ. ನಾನು ಪ್ರೈಸಿಂಗ್ ಹೇಳಿದ್ದೀನಿ, ನಾನು ತಂದಿರ ತೋರಿಸಿದ್ದೀನಿ ನಾನು ಏನೇನು ತೊಗೊಂಡೆ ಅಂತ. ಫಾರ್ ದಿಸ್ ಮಚ್ ಐ ಪೇಡ್ 2167. ಟೋಟಲಿ ವರ್ತ್ ಇಟಾ ಇಲ್ವಾ ನೀವು ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್, ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ಥರ ಇನ್ಯಾವ ಶಾಪ್ ಚಾಲೆಂಜಸ್ ಮಾಡಬೇಕು, ನಾನು ಶಾಪಿಂಗ್ ಚಾಲೆಂಜ್ ಆಗಿರ್ಬೋದು, ಏನಾದ್ರು ಹೋಗಿ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು, ಏನೇ ಇದ್ರೂ ಕಮೆಂಟ್ ಸೆಕ್ಷನ್ ಈಸ್ yours. You can comment and I'll definitely go and explore. Yes, until we meet next time, love you guys, miss you, take care. Bye.